ಡೇ ಬೈ ಡೇ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಸೊ ಇದರಿಂದ ಬಹಳಷ್ಟು ಜನರಿಗೆ ಏನು ಕ್ವಶನ್ಸ್ ಇವೆ ಅಂದರೆ, ನಾನು ತಿಂಗಳ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಥವಾ ನನ್ನ ಹತ್ರ ಸ್ವಲ್ಪ ಲಂಸಮ್ ದುಡ್ಡಿದೆ, ಅದನ್ನು ಈಗ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದಾ, ಹಾಗೂ ಈ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಲ್ಲ ಈ ದುಡ್ಡನ್ನು ಹಾಗೆ ಬಿಡಬೇಕಾ ಅಥವಾ ವಿಡ್ರಾ ಮಾಡ್ಕೋಬೇಕಾ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಅಥವಾ ನಿಮಗೊಂದು ಸ್ಟ್ರಾಟಜಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಡೇ ಬೈ ಡೇ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಸೊ ಅದು ಯಾಕೆ ಕ್ರ್ಯಾಶ್ ಆಗ್ತಾ ಇದೆ ಅನ್ನುವಂಥ ಅನಾಲಿಸಿಸ್ ನಾನು ಮಾಡಲ್ಲ ಈ ವಿಡಿಯೋದಲ್ಲಿ, ಬಟ್ ಅದಕ್ಕೆ ವೇರಿಯಸ್ ರೀಸನ್ಸ್ ಇವೆ. ಒಂದಿಷ್ಟು ಜನ ಹೇಳ್ತಾರೆ FIS ದುಡ್ಡು ತಗೊಂತಾ ಇದ್ದಾರೆ ಇಂಡಿಯಾದಿಂದ, ಅದಕ್ಕೆ ಕ್ರ್ಯಾಶ್ ಆಗ್ತಾ ಇದೆ ಅಂತ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಈ ಟ್ರಂಪ್ ಬಂದ ನಂತರ ಸ್ವಲ್ಪ ಹಾರ್ಶ್ ಡಿಸಿಷನ್ ಅನ್ನು ತಗೊಂಡಿರೋದ್ರಿಂದ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಂತ. ಫೈನ್, ಬಟ್ ಈ ಮಾರ್ಕೆಟ್ ಕ್ರ್ಯಾಶ್ ಅನ್ನೋದು ಹೊಸತಲ್ಲ. ನೀವೇನಾದರೂ ಲಾಸ್ಟ್ 100 years ಡೇಟಾ ತೆಗೆದು ನೋಡಿದ್ರೆ, ಎಸ್ಪೆಷಲಿ ಇದು USA ಕಂಟೆಸ್ಟಿಗೆ, ನಾಟ್ ಇಂಡಿಯನ್ ಕಂಟೆಸ್ಟು, ಯು ಮೈಟ್ ಹ್ಯಾವ್ ಫೇಸ್ಡ್ ಆಲ್ಮೋಸ್ಟ್ ಅರೌಂಡ್ 24 to 25 ಮಾರ್ಕೆಟ್ ಕ್ರ್ಯಾಶಸ್. ಅಂದರೆ ಇದೇನು ತೋರಿಸುತ್ತಂದರೆ, ಒನ್ಸ್ ಇನ್ ಎ 4-5 years ಈ ಈಕ್ವಿಟಿ ಮಾರ್ಕೆಟ್ದಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಅನ್ನೋದು ಕಾಮನ್ ಥಿಂಗು. ಸೊ ನೀವು ಫಸ್ಟ್ ಏನು ಡೈಜೆಸ್ಟ್ ಮಾಡ್ಕೋಬೇಕಂದ್ರೆ, ಇಟ್ ಇಸ್ ನಾಟ್ ಎ ನ್ಯೂ ಇವೆಂಟು. ನಿಮಗೆ ಮಾತ್ರ ಆಗಿದೆ ಅಂತ ಅಲ್ಲ, ನೀವು ಇನ್ವೆಸ್ಟ್ ಮಾಡಿದ್ರಿಂದ ನಿಮ್ಗೆ ಅನಿಸ್ತಾ ಇದೆ ಇದು ಹೊಸದಾಗಿ ಅಂತ, ಬಟ್ ಇಟ್ ಇಸ್ ನಾಟ್ ಎ ಕಾಮನ್ ಥಿಂಗು. ಆಲ್ ದ ಇನ್ವೆಸ್ಟರ್ಸ್ ಫೇಸ್ ದಿಸ್ ಒನ್ ಇನ್ ದ ಹಿಸ್ಟ್ರಿ. ಸೊ ಅದಕ್ಕೋಸ್ಕರ ಈ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ತಾ ಇರೋದು ಅಥವಾ ಈ ಸೈಡ್ ವೇಸಲ್ಲಿ ಇರುವಂಥ ಕಂಡೀಷನ್ಸ್ ಏನಿದೆಯಲ್ಲ, ಇದು ಕಾಮನ್ ಥಿಂಗು. ಇದನ್ನೇ ನೀವು ಫಸ್ಟ್ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಎರಡನೇ ಪಾಯಿಂಟ್ ಏನಂದರೆ, ಡೋಂಟ್ ಪ್ಯಾನಿಕ್. ಈ ಮಾರ್ಕೆಟ್ ಕ್ರ್ಯಾಶ್ ಡೌನ್ ಆದಾಗ ಪ್ಯಾನಿಕ್ ಆಗಬೇಡಿ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, 2020 ಕೋವಿಡ್ ಟೈಮ್ದಲ್ಲಿ ಮಾರ್ಕೆಟು ಒಂದು 30% ಡೌನ್ ಆಗಿತ್ತು. ಸೊ ಇವತ್ತು ನಾನು ಕೂತ್ಕೊಂಡ್ಬಿಟ್ಟು ಆ ಮಾರ್ಕೆಟ್ ಕ್ರ್ಯಾಶನ್ನು ಅನಲೈಸ್ ಮಾಡಿದರೆ ನನಗೇನು ಅನಿಸುತ್ತೆ ಅಂದರೆ, ಅಯ್ಯೋ ನಾನು ಒಳ್ಳೆ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನಿಸುತ್ತೆ. ಬಟ್ ಆ ಟೈಮ್ದಲ್ಲಿ ಇವತ್ತು ಏನು ಇನ್ವೆಸ್ಟರ್ ಸಿಚುವೇಶನ್ದಲ್ಲಿ ಇದ್ದಾರಲ್ಲ, ಇದಕ್ಕಿಂತ 10 ಪಟ್ಟು ಪ್ಯಾನಿಕ್ ಆಗಿದ್ರು ಅವಾಗ. ಯಾಕೆಂದರೆ ಕೋವಿಡ್ ಇತ್ತು, ಬಹಳಷ್ಟು ಜನ ಜಾಬ್ ಲಾಸ್ ಮಾಡ್ಕೊಂಡಿದ್ರು, ಬಿಸ್ನೆಸ್ ನಡೀತಾ ಇದ್ದಿಲ್ಲ. ಅಂಥ ಟೈಮ್ದಲ್ಲಿ ಹೋಲ್ ಎಕಾನಮಿನೇ ಒಂದು ಡೌನ್ ಟ್ರೆಂಡ್ ಇರುವಾಗ ಆಬ್ವಿಯಸ್ಲಿ ಪ್ಯಾನಿಕ್ ಆಗಿದ್ದು. ಅಂಥ ರೀತಿ ಪ್ಯಾನಿಕ್ ಇವತ್ತಿಲ್ಲ. ಬಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಯಾವುದೇ ಮಾರ್ಕೆಟ್ ಕ್ರ್ಯಾಶು ಆವಾಗ ಪ್ಯಾನಿಕ್ ಅನಿಸುತ್ತೆ, ಬಟ್ ನಾನು ಮುಂದೆ ಹೋದಾಗ, ಅಂದರೆ ಒಂದು 5-6 ವರ್ಷ ಆದಾಗ ಅಥವಾ ಸ್ವಲ್ಪ ಟೈಮ್ ಪೀರಿಯಡ್ ಹೋದಾಗ ಅದು ಅಪರ್ಚುನಿಟಿ ಅಂತ ಕಾಣುತ್ತೆ. ಸೊ ಯಾವುದೇ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಪ್ಯಾನಿಕ್ ಆಗಬೇಡಿ, ಅದ್ರ ಬದಲು ಅದನ್ನು ಅಪರ್ಚುನಿಟಿ ಅಂತ ಯೂಸ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ನಾನು ಆಗಲೇ ಹೇಳಿದಾಗೆ, ಇಟ್ ಈಸ್ ನಾಟ್ ಎ ಕಾಮನ್ ಥಿಂಗ್, ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಈಕ್ವಿಟಿ ಇನ್ವೆಸ್ಟರ್ಸು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟು, ನೀವು ಏನು ಮಾಡ್ಬೇಕಂದ್ರೆ, ಯಾವುದೇ ಅಸೆಟ್ಟು ಅಥವಾ ಪ್ರಾಡಕ್ಟ್ದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ಯು ಮಸ್ಟ್ ಹ್ಯಾವ್ ಈಸ್, ಎಷ್ಟು ದುಡ್ಡನ್ನು ನಾನು ಆ ಅಸೆಟ್ ಅಥವಾ ಪ್ರಾಡಕ್ಟ್ದಲ್ಲಿ ಹಾಕ್ತಾ ಇದ್ದೀನಿ ಅಂತ. ಇದಕ್ಕೆ ಅಸೆಟ್ ಅಲೋಕೇಶನ್ ಅಂತಾರೆ. ಇದ್ರ ಬಗ್ಗೆ ಒಂದು ನಾನು ಡಿಟೇಲ್ ಆಗಿರುವಂಥ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಬೇಕಾದರೆ ನೀವು ನೋಡ್ಕೊಳ್ಳಿ. ಈ ಹೋಲ್ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಎಲ್ಲರೂ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಎಂಟ್ರಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಯಾರೂ ನಿಮಗೆ ಯಾವಾಗ ದುಡ್ಡು ತಕ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಯಾಕೆ ಅಂದರೆ, ನೀವು ದುಡ್ಡು ತಗೊಂಡ್ರೆ ಅವ್ರಿಗೆ ಇನ್ಕಮ್ ಸ್ಟಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಅಭಿಮನ್ಯುಗೆ ಆದಂಥ ಸಿಚುವೇಶನ್ ಥರ ಎಲ್ಲರೂ ನಿಮಗೆ ಎಂಟ್ರಿ ಮಾರ್ಗವನ್ನು ಮಾತ್ರ ತೋರಿಸ್ತಾ ಇದ್ದಾರೆ, ಎಕ್ಸಿಟ್ ಮಾರ್ಗವನ್ನು ಯಾರೂ ತೋರಿಸೇ ಇಲ್ಲ ಅಥವಾ ಕಲಿಸೇ ಕೊಟ್ಟಿಲ್ಲ. ಸೊ ನಾವು ಎಂಟ್ರಿ ಆಗಿ ಇಂಥ ಸಿಚುವೇಶನ್ ಬಂದಾಗ ಪ್ಯಾನಿಕ್ ಆಗಿ ನಾವು ಎಕ್ಸಿಟ್ ಆಗಿಬಿಡ್ತೀವಿ. ಅದ್ರ ಬದಲು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಂಟ್ರಿ ಆಗೋಕ್ಕಿಂತ ಮೊದಲೇ ನೀವು ಒಂದು ₹100 ಇನ್ವೆಸ್ಟ್ ಮಾಡ್ತಾ ಇದ್ದರೆ ಅದರಲ್ಲಿ ಎಷ್ಟು ಭಾಗವನ್ನು ನಾನು ಈಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕ್ತಾ ಇದ್ದೀನಿ, ಒಂದು ಕ್ಲಾರಿಟಿ ಇರಬೇಕು. ಎರಡನೇ ಕ್ಲಾರಿಟಿ ಏನಿರ್ಬೇಕಂದ್ರೆ, ಯಾವಾಗ ಎಕ್ಸಿಟ್ ಆಗಬೇಕು ಅಥವಾ ಎಕ್ಸಿಟ್ ಆಗಬೇಕು ಒಂದು ಸ್ಟ್ರಾಟಜಿ, ಅದ್ರ ಜೊತೆಗೆ ನನ್ನ ಈಕ್ವಿಟಿ ಅಲೋಕೇಶನನ್ನು ಸ್ಲೋ ಮಾಡ್ತಾ ಬರಬೇಕು, ಆ್ಯಸ್ ದ ಗೋಲ್ ಇಸ್ ನಿಯರ್ ಅನ್ನೋದು ಸೆಕೆಂಡ್ ಸ್ಟ್ರಾಟಜಿ. ಸೊ ಇವು ಎರಡನ್ನು ನಾವು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿ ತಗೋಬೇಕು. ಬಟ್ ಈಗ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನನ್ನ ಈಕ್ವಿಟಿ ಅಲೋಕೇಶನ್ ತುಂಬ ಇದೆ ಅಂದರೆ, ಬೆಟರ್ ಟು ಎಕ್ಸಿಟ್ ಸರ್ಟನ್ ಪೋರ್ಷನ್ ಆಫ್ ಯುವರ್ ಈಕ್ವಿಟಿ ಅಲೋಕೇಶನ್ ಆ್ಯಂಡ್ ಮೂವ್ ಟು ದ ಸೇಫ್ಟಿ. ಲಾಸ್ ಆಗುತ್ತೆ, ಇಟ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಬಟ್ ಇರುವಂಥ ದುಡ್ಡನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಅಸೆಟ್ ಅಲೋಕೇಶನ್ ಅನ್ನುವಂಥ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದರೆ, ನಿಮ್ಮ ಈಕ್ವಿಟಿ ಅಲೋಕೇಶನ್ ತುಂಬ ಹೈ ಇದೆ ಅಂದರೆ, ಬೆಟರ್ ಟು ಲಿಕ್ವಿಡೇಟ್ ಸರ್ಟನ್ ಪೋರ್ಷನ್ ಆಫ್ ಈಕ್ವಿಟಿ ಆ್ಯಂಡ್ ಮೂವ್ ಟು ದ ಡೆಟ್. ಅಸೆಟ್ ಅಲೋಕೇಶನನ್ನು ಫಾಲೋ ಮಾಡಿ, ನಿಮ್ಮ ರಿಸ್ಕ್ ಎಬಿಲಿಟಿ ಪ್ರಕಾರ ಎಷ್ಟು ರಿಸ್ಕ್ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಫಸ್ಟ್ ಗಮನ ಇರಬೇಕು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟು, ಈಗ ನಾನು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ.
ಸಿ ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದರೆ ನಾನು 1 ವರ್ಷ 2 ವರ್ಷ 3 ವರ್ಷ ಅಂತ ಹೇಳ್ತಾ ಇಲ್ಲ, 5ರಿಂದ 10 ವರ್ಷ ಅಥವಾ 10 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥ ಒಂದು ಮೈಂಡ್ಸೆಟ್ಟಿಂದ ಅಥವಾ ಗೋಲ್ಗಳಿಂದ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಕಂಟಿನ್ಯೂ, ಡೋಂಟ್ ಸ್ಟಾಪ್ ಇಟ್. ಎರಡನೇ ಪಾಯಿಂಟು, ನಾನು ಆಗಲೇ ಹೇಳಿದಾಗೆ ನೀವು ಈಕ್ವಿಟಿಗೆ ಎದಕ್ಕೆ ಎಂಟ್ರಿ ಆಗ್ತಾ ಇದ್ದೀರಿ ಅಂದರೆ ಮೇನ್ಲಿ ಬಿಕಾಸ್ ಯುವರ್ ಗೋಲ್ ಈಸ್ ಲಾಂಗ್ ಟರ್ಮ್. ಒಂದು. ಎರಡನೇದು, ಎಲ್ಲ ದುಡ್ಡನ್ನು ನೀವು ಸ್ಟಾಕ್ ಮಾರ್ಕೆಟ್ದಲ್ಲಿ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹಾಕ್ತಾ ಇಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಇರಲಿ. ಎಲ್ಲ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಬೇಡಿ, ಸ್ವಲ್ಪ ಪೋರ್ಷನ್ ಹಾಕ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ನಂತರ ಈಗ ನನ್ನ ಹತ್ರ ಒಂದು ಸ್ವಲ್ಪ ಲಮ್ಸಮ್ ದುಡ್ಡಿದೆ, ಅದನ್ನು ನಾನು ಇನ್ವೆಸ್ಟ್ ಮಾಡ್ಬೋದು, ಬಟ್ ಮಾರ್ಕೆಟ್ ಡೌನ್ ಆಗಿದೆ ಅಂತ ಮಾಡಬೇಡಿ. ಅದರ ಬದಲು ಫಸ್ಟ್ ನಿಮ್ಮ ಹತ್ರ ಒಂದು ಲಮ್ಸಮ್ ದುಡ್ಡಿದೆ ಅಂದರೆ ಆ ಟೈಮ್ ಹಾರಿಜನ್ ಆಫ್ ದ ಗೋಲು ಎಷ್ಟು ವರ್ಷ ಇದೆ ಅಂತ ನೋಡ್ಕೊಳ್ಳಿ. ಅದರ ಪ್ರಕಾರ ಎಷ್ಟು ಪೋರ್ಷನ್ನು, ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. ನಾನೀಗ ಡಿಪ್ಲಾಯ್ ಮಾಡಬೇಕು, ನನ್ನ ಗೋಲ್ ಒಂದು 10 ವರ್ಷ ಇದೆ ಅಂದರೆ ಒಂದು 60% ಅಂದರೆ ಒಂದು 60 ಲ್ಯಾಕನ್ನು ನೀವು ಈಕ್ವಿಟಿ ಮಾರ್ಕೆಟ್ದಲ್ಲಿ ಎಂಟ್ರಿ ಮಾಡ್ಬೋದು. ಇವತ್ತೇ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ 60% ಆಫ್ ದಟ್ ಸರ್ಪ್ಲಸ್ ಯು ಕ್ಯಾನ್ ಇನ್ವೆಸ್ಟ್. ಸೊ ಅದನ್ನು ಕೂಡ ರಾದರ್ ದ್ಯಾನ್ ಎಂಟರಿಂಗ್ ಎವ್ರಿಥಿಂಗ್ ಇನ್ ಎ ಸಿಂಗಲ್ ಶಾಟು ಒಂದು ಸ್ಟ್ಯಾಗರ್ ಆಗಿ ಮಾಡ್ತಾ ಹೋಗಿ. ಅಂದರೆ ಮೇ ಬಿ ಒಂದು 6 ತಿಂಗಳು ಅಥವಾ 1 ವರ್ಷ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಹೋಗಿ ಆ 60%. ನಂತರ ಈ 60%ಅನ್ನು ಎಂಟ್ರಿ ಮಾಡ್ತಾ ಹೋದಾಗ ನಿಮಗನ್ನಿಸ್ಬೋದು ಇವತ್ತು ಮಾರ್ಕೆಟ್ ಡೌನ್ ಇತ್ತು, ನಾನು ಆ ನಂತರ ಅಪಾರ್ಚುನಿಟಿ ಮಿಸ್ ಮಾಡ್ಕೊಂಡೆ, ಅಂದರೆ ಈ ಮಾರ್ಕೆಟ್ ಇಲ್ಲಿಂದ ಅಪ್ ಟ್ರೆಂಡ್ ಆದರೆ ನಾನು ಅಪಾರ್ಚುನಿಟಿ ಮಿಸ್ ಮಾಡ್ಕೊಂಡೆ ಅಂತಲೂ ಅನ್ಬೋದು. ಅದೇ ರೀತಿ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಾಳೆ ಮಾರ್ಕೆಟ್ ಡೌನ್ ಆದರೆ ಮಾರ್ಕೆಟ್ ಡೌನ್ ಆಗ್ತಾ ಇದೆಯಲ್ಲ ಏನು ಮಾಡಲಿ ಅನ್ನೋದು ಕ್ವಶನ್ ಬರುತ್ತೆ. ಬಟ್ ನಾನು ಆಗಲೇ ಹೇಳಿದಾಗೆ ನಿಮ್ಮ ಗೋಲ್ ಏನಾದರೂ ಲಾಂಗ್ ಟರ್ಮ್ ಇದ್ದು ಸರ್ಟನ್ ಪೋರ್ಷನ್, ಅಂದರೆ ಒಂದು ಕೋಟಿಯಲ್ಲಿ 60 ಲಕ್ಷನ ನಿಮ್ಮ 10 ವರ್ಷದ ಗೋಲಿಗೆ ಹಾಕ್ತಾ ಇದ್ರೆ ಸ್ಟಾರ್ಟ್ ಟು ಡೂ ದ್ಯಾಟ್ ಒನ್. ಎಂಟ್ರಿ ಸ್ಲೋಲಿ ಫಾರ್ ದ ಓವರ್ ಪೀರಿಯಡ್ ಆಫ್ 6 months, 1 year ಅಥವಾ 2 yearsವರೆಗೆ ಮಾಡಿ. ಸೊ ಡೋಂಟ್ ಸ್ಟಾಪ್. ನಿಮ್ಮ ಫ್ರೆಶ್ ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡಬೇಡಿ. ನಿಮ್ಮಲ್ಲಿರುವಂಥ ಲಮ್ಸಮ್ ಇದ್ರೂ ಕೂಡ ಎಂಟ್ರಿ ಮಾಡಿ, ಬಟ್ ವಿತ್ ಅ ಪ್ರಾಪರ್ ಅಸೆಟ್ ಅಲೋಕೇಶನ್ ಆ್ಯಂಡ್ ಆಲ್ಸೋ ರಿಸ್ಕ್ ಅಪಟೈಟು. ನಂತರ ನಿಮ್ಮ ಟೈಮ್ ಹಾರಿಜನ್ ಎಷ್ಟಿದೆ ಅಂತ ನೋಡಿ. ಅದೇ ಥರ ನೀವು ಈಗಿರುವಂಥ ದುಡ್ಡನ್ನು ನೀವು ಹೂಡಿಕೆ ಮಾಡಿದಿರಲ್ಲ, ಅದನ್ನು ಅಸೆಟ್ ಅಲೋಕೇಶನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಓವರಾಲ್ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಈಕ್ವಿಟಿ ಪೋರ್ಟ್ಫೋಲಿಯೋ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರು, ನಿಮ್ಮ ಟೋಟಲ್ ಅಸೆಟ್ ಅಲೋಕೇಶನ್ ಅಂದರೆ ಈಕ್ವಿಟಿಯಲ್ಲಿರುವಂಥ ಅಸೆಟ್ಟು ಒಂದು 60%ಗಿಂತ ಕಮ್ಮಿ ಇದೆ ಅಂದರೆ ಡೋಂಟ್ ಪ್ಯಾನಿಕ್. ಬಟ್ ಅದೇ ರೀತಿ ನಾನು 10 ವರ್ಷ ಹೂಡಿಕೆ ಮಾಡಲಿಕ್ಕೆ ರೆಡಿ ಇದ್ದೀನಿ, ನನ್ನ ಈಕ್ವಿಟಿ ಅಲೋಕೇಶನ್ ತುಂಬ ಆಗಿದೆ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಕಂಡೀಷನ್ ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಲಾಸು ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಟ್ಯಾಕ್ಸೇಷನ್ನು, ಬೆಟರ್ ಟು ವಿಡ್ರಾ ಇಟ್ ಆ್ಯಂಡ್ ಸೇಫ್ ಗಾರ್ಡ್ ಯುವರ್ ಮನಿ. ಯಾಕಂದರೆ ಇವತ್ತು ಇಷ್ಟು ಡೌನ್ ಆಗ್ತಾ ಇದೆ, ಇನ್ನೂ ಎಷ್ಟು ಡೌನ್ ಆಗುತ್ತೆ ಅಂತ ದೇವ್ರಿಗೂ ಗೊತ್ತಿಲ್ಲ, ಅಥವಾ ಯಾವಾಗ ಅಪ್ ಟ್ರೆಂಡ್ ಆಗುತ್ತೆ ಅಂತ ದೇವ್ರಿಗೂ ಗೊತ್ತಿಲ್ಲ, ಸೈಡ್ ವೇಸ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಾನು ನನ್ನ ದುಡ್ಡನ್ನು ಕಾಯ್ಕೋಬೇಕಂದ್ರೆ ಒಂದು ಅಸೆಟ್ ಅಲೋಕೇಶನ್ ಮಾಡೋದು, ಎರಡನೇದು ಲಾಂಗ್ ಟರ್ಮ್ ವ್ಯೂ ಇರೋದು, ಮೂರನೇದು ಈ ಅಸೆಟ್ ಅಲೋಕೇಶನ್ನು ಆದ ನಂತರ ಈ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗುತ್ತಲ್ಲ, ಇದು ಕಾಮನ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನಂತರ ಪ್ಯಾನಿಕ್ ಆಗದೆ ಇರೋದು. ಸೊ ಈ 3-4 ಸ್ಟ್ರಾಟಜಿನ ಯೂಸ್ ಮಾಡಿ. ಈಗ ನಾನು ಫಸ್ಟ್ ಇಂಟ್ರೊಡಕ್ಷನ್ದಲ್ಲಿ ಏನು ಹೇಳಿದ್ದೀನಲ್ಲ ಅದಕ್ಕೆ ಆನ್ಸರ್ ಕೊಡಬೇಕಂದ್ರೆ, ನಿಮ್ಮ ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡಬೇಡಿ. ಎರಡನೇದು, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಡೂ ದ ಪ್ರಾಪರ್ ಅಸೆಟ್ ಅಲೋಕೇಶನ್ ಆ್ಯಂಡ್ ಅಕಾರ್ಡಿಂಗ್ಲಿ ಟೇಕ್ ಎ ಕಾಲ್. 10 ವರ್ಷಕ್ಕಿಂತ ಹೆಚ್ಚಿಗಿದ್ರೆ 60%ಅಲ್ಲಿ ಈಕ್ವಿಟಿ ಮಾಡಬೇಕಂದ್ರೆ ಇವತ್ತಿಗೂ ಕೂಡ ನಿಮ್ಮ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಬಟ್ ನಾಟ್ ಇನ್ ಎ ಸಿಂಗಲ್ ಶಾಟ್, ಒಂದು ಸ್ಟ್ಯಾಗರ್ಡ್ ಮ್ಯಾನರ್ದಲ್ಲಿ ಮಾಡ್ತಾ ಹೋಗಿ. ಮೂರನೇ ಪಾಯಿಂಟು, ಈಗಿರುವಂಥ ಇನ್ವೆಸ್ಟ್ಮೆಂಟನ್ನು ಏನು ಮಾಡ್ಬೇಕಂದ್ರೆ ಅಸೆಟ್ ಅಲೋಕೇಶನ್ ಚೆಕ್ ಮಾಡಿ. ನಿಮ್ಮ ಅಸೆಟ್ಟು ತುಂಬ ಈಕ್ವಿಟಿ ಕಡೆ ಡೈವರ್ಟ್ ಆಗಿದ್ರೆ ಸ್ವಲ್ಪ ದುಡ್ಡನ್ನು ವಿಡ್ರಾ ಮಾಡ್ಕೊಳ್ಳಿ, ಅಥವಾ ತುಂಬ ಕಮ್ಮಿ ಇದೆ ಅಂದರೆ ಡೋಂಟ್ ಪ್ಯಾನಿಕ್, ಲೆಟ್ ಇಟ್ ಬಿ. ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಫೇಸ್ ಇಫ್ ಯು ಆರ್ ಎನ್ ಈಕ್ವಿಟಿ ಇನ್ವೆಸ್ಟರ್. ಸೊ ಈ ಎಲ್ಲ ಪ್ರಶ್ನೆಗಳಿಗೆ, ಅಂದರೆ ನಾನು ಇಂಟ್ರೊಡಕ್ಷನ್ ಪಾಠದಲ್ಲಿ ನಾನು ಏನೇನು ಹೇಳಲಿಕ್ಕೆ ಕ್ವಶನ್ಗೆ ಕೇಳಿದ್ದೀನಲ್ಲ, ಅದಕ್ಕೆ ಇಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡೋಂಟ್ ಪ್ಯಾನಿಕ್, ಎಂಜಾಯ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ ಆ್ಯಂಡ್ ಅವಾಯ್ಡ್ ದ ಸೋಷಿಯಲ್ ಮೀಡಿಯಾ ಆ್ಯಸ್ ಮಚ್ ಆಸ್ ಪಾಸಿಬಲ್. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜನರಿಗೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಎಕ್ಸಿಟ್ ಆಗಿ ಅಂತ ಹೇಳ್ತಾರೆ, ಯಾವುದ್ಯಾವುದೋ ಕೋರ್ಸ್ ಕಂಡಕ್ಟ್ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡಲಿಕ್ಕೆ ನಿಂತಿದ್ದಾರೆ. ನಿಮ್ಮ ದುಡ್ಡಿಗೆ ನೀವೇ ಹೊಣೆಗಾರರು. ನಿಮ್ಮ ದುಡ್ಡನ್ನು ನೀವು ಕಾಯ್ಕೋಬೇಕಂದ್ರೆ ಈ ಬೇಸಿಕ್ಸನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.